ನನ್ನ ಪಪ್ಪೀಸ್ ಬಂದು ಸರ್ ಆಲ್ ಓವರ್ ಕರ್ನಾಟಕ ಅಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಡೆಲಿವರಿ ಇದೆ. ಪೊಲೀಸ್ ಆಮೇಲೆ ಮಿಲಿಟರಿ ಆಫೀಸರ್ಸ್ ಎಲ್ಲ ತಗೊಂಡಿದ್ದಾರೆ. ಈ ಬ್ರೀಡ್ ನ ಡೆವಲಪ್ ಮಾಡಿದ್ರೆ ಗಾರ್ಡಿಂಗ್ಗೋಸ್ಕರ. ಓನರ್ಸ್ ನ ಮಾತನ್ನ ಸರ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬ್ರೀಡ್ ಸರ್. ನನ್ನ ಹತ್ರ ಪಪ್ಪಿ ತಗೊಂಡು ಹೋದ್ರೆ ಸರ್ ಯಾವ ಶೋಕ್ ಬೇಕಾದ್ರೂ ಹೋಗ್ಬೋದು, ಯಾವ KCI ಶೋಕ್ ಬೇಕಾದ್ರೂ ಹೋಗ್ಬೋದು. ಐ ಗ್ಯಾರಂಟಿ ಪಪ್ಪಿನ ಶೋ ಟ್ರೈನಿಂಗ್ ಇಂದ ಹಿಡಿದು ಇನ್ ಕೇಸ್ ಆಫ್ ನೀವು ಯಾವ್ದಾದ್ರು ಶೋಗೆ ನಾನು ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಅಂತಂದ್ರೆ ಅದಕ್ಕೆಲ್ಲ ಕಂಪ್ಲೀಟ್ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ ಸರ್. ಎ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಏನಕ್ಕೆ ಡಾಗ್ಸ್ಗೆ ಅನ್ನೋದು ಅಂದ್ರೆ ಈಸಿಯಾಗಿ ಕನೆಕ್ಟ್ ಆಗ್ಬಿಡುತ್ತೆ. ಟ್ರೈನಲ್ಲಿ ಒಂದು ಕುಪೆ ಬುಕ್ ಮಾಡ್ಕೊಂಡು ಬಂದು ನಿಮಗೆ ಡೆಲಿವರಿ ಕೊಡ್ತಾರೆ. ನಿಮ್ಗೆ ಪಪ್ಪಿ ಬೇಕಂತಂದ್ರೆ ಮುಂಚೆನೇ ಬುಕಿಂಗ್ ಮಾಡಬೇಕಾಗುತ್ತೆ ಸರ್. ವಿತ್ KCI ರಿಜಿಸ್ಟರ್ಡ್ ಅಂಡ್ ನಂದೇ ಪಪ್ಪೀಸ್ ಮಾತ್ರ ಸರ್. ವ್ಯಾಕ್ಸಿನೇಷನ್ ಆಗಿರುತ್ತೆ, KCI ರಿಜಿಸ್ಟರ್ಡ್ ಆಗಿರುತ್ತೆ. ಪಪ್ಪಿ ಕೊಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ವೆಟರ್ನರಿ ಡಾಕ್ಟರ್ ಪಪ್ಪಿನ ಚೆಕ್ ಮಾಡಿ ಕೊಡ್ಬೋದು ಅಂದ್ರೆ ಮಾತ್ರ ನಾವು ಕೊಡೋದು ಸರ್. ನಮಸ್ತೆ ಸರ್, ಜೈ ಶ್ರೀರಾಮ್. ನಾನು ನಿಮ್ಮ ತೇಜಸ್. ನಾನು ಬಂದು ಆ್ಯನಿಮಲ್ ರೆಸ್ಕ್ಯೂರ್ ಹೌದು ಆ್ಯಂಡ್ ನನ್ನ ಜರ್ಮನ್ ಶೆಪರ್ಡ್ ಬ್ರೀಡಿಂಗ್ ಮಾಡ್ತೀನಿ. ನಾನು 2019 ಜರ್ಮನ್ ಶೆಪರ್ಡ್, ಪರ್ಟಿಕ್ಯುಲರ್ ಜರ್ಮನ್ ಶೆಪರ್ಡ್ ಅಂತ 2019 ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನನ್ನ ಪಪ್ಪೀಸ್ ಬಂದು ಸರ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಡೆಲಿವರಿ ಇದೆ. ಆ್ಯಂಡ್ ಇನ್ನೂ ಒಂದು ಏನಂತಂದರೆ ನಾನು ಓನ್ಲಿ ಲಾಂಗ್ ಕೋಟ್ ಪಪ್ಪೀಸ್ನ ಮಾತ್ರ ಬ್ರೀಡ್ ಮಾಡೋದು ಸರ್. ನನ್ನ ಡಾಗ್ಸ್ ಬಂದು ಸರ್ ಈವನ್ ಎಷ್ಟೋ ಪೊಲೀಸ್ ಆಫೀಸರ್ಸು ಆಮೇಲೆ ಮಿಲಿಟರಿ ಆಫೀಸರ್ಸ್ ಎಲ್ಲ ತೊಗೊಂಡಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಕೆಲವೊಂದು ನೀವು ಇದು ಸೆಕ್ಯೂರಿಟಿ ಏಜೆನ್ಸಿ ಆಗಿರ್ಬೋದು, ಡಾಗ್ ಸ್ಕ್ವಾಡ್ಸ್ ಆಗಿರ್ಬೋದು, ಜರ್ಮನ್ ಶೆಪರ್ಡ್ನ ಆ್ಯಂಡ್ ಏನಕ್ಕೆ ಪ್ರಿಫರ್ ಮಾಡ್ತಾರೆ ಅಂತಂದರೆ ಆ್ಯಸ್ ಐ ಟೋಲ್ಡ್ ಯು ಮುಂಚೆ ಸರ್, ದೇ ಆರ್ ವೆರಿ ಇಂಟೆಲಿಜೆಂಟ್. ಬೇರೆ ಡಾಗ್ಸ್ಗಿಂತ ಕಂಪೇರ್ ಮಾಡಿದ್ರೆ ದೇ ಆರ್ ವೆರಿ ಇಂಟೆಲಿಜೆಂಟ್. ಆ್ಯಂಡ್ ಈ ಬ್ರೀಡ್ನ ಡೆವಲಪ್ ಮಾಡಿದ್ರೆ ಗಾರ್ಡಿಂಗ್ಗೋಸ್ಕರ. ಸೊ ಆ ಒಂದೇ ಒಂದು ವಿಚಾರಕ್ಕೋಸ್ಕರ ಈ ಡಾಗ್ಸ್ನ ಯೂಸ್ ಮಾಡೋದು. ಆ್ಯಂಡ್ ಇನ್ನೊಂದು ಏನಂದರೆ ಸರ್, ಈ ಡಾಗ್ಸ್ ಯಾವುದೇ ಕಾರಣಕ್ಕೂ ಸರ್ ದೇ ಆರ್ ವೆರಿ ವೆಲ್ ಅಟ್ಯಾಚ್ಡ್ ವಿತ್ ದೇರ್ ಲೈಕ್ ಇದು ಪೇರೆಂಟ್ಸ್, ಪೆಟ್ ಪೇರೆಂಟ್ಸ್ ಏನಿರ್ತಾರಲ್ಲ. ಅಂದರೆ ಇವಾಗ ನೀವು ತೊಗೊಂಡೋಗ್ತೀರಾ ಪಪ್ಪಿ, ನಿಮ್ಗೆ ಹೆಂಗೆ ಹಚ್ಕೊಳ್ಳುತ್ತೆ ಅಂದರೆ ಸರ್ ನೀವು ಬಿಟ್ಟರೆ ಅವಕ್ಕೆ ಬೇರೆ ಏನು ಜಗತ್ತೇ ಇಲ್ಲ. ಸೊ ಆ ಥರ ಈ ಬ್ರೀಡ್ಸ್ ಎಸ್ಪೆಷಲಿ ಟ್ರೈನಿಂಗ್ ಕೊಡೋದೇ ಆಗಲಿ ಸಾಕೋಕ್ಕೆ ಆಗಲಿ ತುಂಬ ಕಷ್ಟನ ಸರ್. ಜರ್ಮನ್ ಶೆಪರ್ಡ್ ಆರ್ ವೆರಿ ಈಸಿ ಟು ಟ್ರೈನ್. ನಾನು ಅದೇ ಹೇಳ್ತೀನಲ್ಲ, ನಿಮಗೆ ಸಾಕೋದಾಯಿತು ಅಂತಂದರೆ ಸರ್, ಈಗ ನೀವು ನನ್ನ ಹತ್ರ ಪಪ್ಪೀಸ್ ತೊಗೊಂಡ್ರಿ, ಈಗ ಅದನ್ನು ಹೇಗೆ ಸಾಕಬೇಕು, ಅದು ಪಪ್ಪೀಸ್ಗೆ ಹೇಗೆ ಫುಡ್ ಹಾಕಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ನಾನೇ ನಿಮ್ಗೆ ಹೇಳ್ಕೊಡ್ತೀನಿ. ಹೆಂಗೆ ಅದಕ್ಕೆ ಡಯಟ್ ಚಾರ್ಟ್ ಆಗಿರ್ಬೋದು, ಆಮೇಲೆ ಅದಕ್ಕೆ ನಿಮಗೆ ಯಾವ ಥರ ಟ್ರೈನಿಂಗ್ ಕೊಡಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ನಮ್ಮ ಕಡೆಯಿಂದನೇ ಸಪೋರ್ಟ್ ಇರುತ್ತೆ. ಆ್ಯಂಡ್ ಇದಕ್ಕೆ ಫುಡ್ಡಿನ ವಿಚಾರ ಆಗಿರ್ಬೋದು ಆ್ಯಂಡ್ ಟ್ರೈನಿಂಗ್ ವಿಚಾರ ಆಗಿರ್ಬೋದಲ್ಲ, ಇದು ಕಂಪ್ಲೀಟ್ಲಿ ಈಸಿ ಸರ್. ಸೊ ಇದ್ರದ್ದು ಹೆಲ್ತ್ ಮತ್ತು ಕ್ವಾಲಿಟಿ ಹೇಗಿರುತ್ತೆ ಸರ್? ಸರ್ ನನ್ನ ಹತ್ರ ಒಂದು ಲಾಂಗ್ ಕೋಟ್ ಪಪ್ಪೀಸ್ ಸಿಗುತ್ತೆ. ಆ್ಯಂಡ್ ಇನ್ನೂ ಒಂದು ಏನಂದರೆ ಸರ್, ನನ್ನ ಹತ್ರ ಮೋಸ್ಟ್ ಆಫ್ ದ ಬ್ರೀಡ್ಸ್ ಒಂದು ಬಂದು ಡೈರೆಕ್ಟ್ ಇಂಪೋರ್ಟೆಡ್ ಆಗಿರುತ್ತೆ. ಆ್ಯಂಡ್ ಇಲ್ಲ ಅಂತಂದರೆ ಚಾಂಪಿಯನ್ ಜೆನೆಟಿಕ್ಸ್ ಆಗಿರುತ್ತೆ. ಅದು ಕಂಪ್ಲೀಟ್ ಜೆನೆಟಿಕ್ಸ್ ಆ ಥರ ಇರುತ್ತೆ. ಆ್ಯಂಡ್ ನನ್ನಲ್ಲಿ ಏನಂದರೆ, ನನ್ನ ಹತ್ರ ಇರೋ ಪಪ್ಪೀಸಲ್ಲಿ ಸರ್ ಯಾವುದೇ ರೀತಿ ನಿಮಗೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ಏನಕ್ಕೆ ಅಂತಂದರೆ ಸರ್, ನನ್ನ ಹತ್ರ ರಿಪೀಟೆಡ್ ಕಸ್ಟಮರ್ಸೇ ಜಾಸ್ತಿ. ಯಾಕೆಂದರೆ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟೇ ಜಾಸ್ತಿ ನಂತರ. ಈಗ ನೀವು ಪಪ್ಪಿ ತೊಗೊಂಡೋಗಿರ್ತೀರಾ, ಎಲ್ಲೋ ವಾಕ್ ಮಾಡಿಸ್ತಾ ಇರ್ತೀರಾ, ಅದನ್ನ ನೋಡ್ಬಿಟ್ಟು ನನಗೆ ವಾಪಸ್ ಕಾಲ್ ಮಾಡ್ತಾರೆ. ಸೊ ನೀವು ಅಲ್ಲಿ ಡಿಫೈನ್ ಮಾಡ್ಬೋದು ನನ್ನ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ. ನನ್ನ ಪಪ್ಪೀಸ್ನ ನೀವು ನನ್ನ ಹತ್ರ ಪಪ್ಪಿ ತೊಗೊಂಡು ಹೋದರೆ ಸರ್ ಯಾವ ಶೋಕ್ ಬೇಕಾದರೂ ಹೋಗ್ಬೋದು, ಯಾವ KCI ಶೋಕ್ ಬೇಕಾದ್ರೂ ಹೋಗ್ಬೋದು. ಐ ಗ್ಯಾರಂಟಿ, ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಪಪ್ಪೀಸ್ನ ಶೋಕ್ ತೊಗೊಂಡು ಹೋಗ್ಬೋದು. ಸೊ ಆ ಥರ ಕ್ವಾಲಿಟಿಯಲ್ಲಿ ಇರುತ್ತೆ ಸರ್. ಸೊ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸಸ್ ಇರಲ್ಲ. ಅಂದರೆ ವಿತ್ KCI ರಿಜಿಸ್ಟರ್ಡ್ ಆಗಿರುತ್ತೆ. ಎಸ್ ಆ್ಯಂಡ್ ವಿತ್ ಕೆನಲ್ ಕ್ಲಬ್ ಆಫ್ ಇಂಡಿಯಾ ರಿಜಿಸ್ಟ್ರೇಷನ್ ಆಗಿರುತ್ತೆ ಎಲ್ಲ ಪಪ್ಪೀಸು ಸರ್. ಆ್ಯಂಡ್ ಇನ್ನೂ ಒಂದು ನಿಮಗೆ ಒಂದು ಮಾಹಿತಿ ಏನಂತಂದರೆ, ಕೆನಲ್ ಕ್ಲಬ್ ಆಫ್ ಇಂಡಿಯಾ ಪೇಪರ್ಸು ಅಷ್ಟೇ ಸರ್. ಹೇಗೆ ಅಂತಂದರೆ, ನಾವು ಈಗ ತಾಯಿಲಿ ಪಪ್ಪಿ ಹಾಕಿದ ಮೇಲೆ ನಾವು ತಂದೆ ತಾಯಿದು ಯಾವುದಕ್ಕೆ ಮೀಟಿಂಗ್ ಮಾಡಿದ್ದೀವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಕೆನಲ್ ಕ್ಲಬ್ ಕಳಿಸ್ತೀವಿ. ಅಲ್ಲಿಂದ ಕೆನಲ್ ಕ್ಲಬ್ಬಿಂದ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ನಾವು ಅಪ್ಲೈ ಮಾಡೋಕ್ಕಾಗೋದು. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಪಪ್ಪಿದು ಕ್ವಾಲಿಟಿದು ಜೆನೆಟಿಕ್ಸ್ ಕಂಪ್ಲೀಟಾಗಿ ಗೊತ್ತಾಗ್ಬಿಡುತ್ತೆ. ನಿಮ್ಮ ಹತ್ರ ಪಪ್ಪಿ ತೊಗೊಂಡವ್ರಿಗೆ ಸೊ ಎಷ್ಟು ವ್ಯಾಕ್ಸಿನೇಷನ್ ಮಾಡ್ಕೊಡ್ತೀರಿ ಸರ್? ಕೊಡಬೇಕಾದ್ರೆ ನಂದು ಆಲ್ರೆಡಿ ಒಂದು ಪಪ್ಪಿ DP ಅಂತ ವ್ಯಾಕ್ಸಿನೇಷನ್ ಆಗಿರುತ್ತೆ. ಅದಾದಮೇಲೆ 11-in-1 ವ್ಯಾಕ್ಸಿನೇಷನು ನಾನು ಮಾಡಿಕೊಟ್ಟಿರ್ತೀನಿ ಸರ್. ಆ್ಯಂಡ್ ಡಿವರ್ಮಿಂಗು ಮಾಡಿರ್ತೀವಿ ಅದರಲ್ಲಿ. ಸೊ ಅದನ್ನು ನೆಕ್ಸ್ಟ್ ಹೇಗೆ ಇನ್ನೂ ಒಂದು ವ್ಯಾಕ್ಸಿನ್ ಯಾವಾಗ ಹಾಕಬೇಕು ಅಂತ ವ್ಯಾಕ್ಸಿನ್ ಬುಕ್ಕು ಕೊಟ್ಟಿರ್ತೇವೆ. ಸೊ ಇಲ್ಲ ಅಂತಂದರೆ ಅದನ್ನು ಯಾವಾಗ ಮಾಡಿಸ್ಬೇಕು ಅಂತಲೂ ಹೇಳಿರ್ತೀವಿ 21 days ಆದಮೇಲೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಾವೇ ನೋಡ್ಕೊತೀವಿ, ಅದೆಲ್ಲ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ. ಸರ್ ಪಪ್ಪಿಗಳಿಗೆ ಡಯಟ್ ಚಾರ್ಟ್ ಹೇಗಿರುತ್ತೆ ಸರ್? ಸೊ ಈ ಚಿಕ್ಕ ಮರಿಲಿದ್ದಾಗ ಸರ್ 4 times ಮೀಲ್ ಕೊಡ್ತೀನಿ ನಾನು. ಕೆಲವೊಬ್ರು 3 times ಮೀಲ್ ಪ್ರಿಫರ್ ಮಾಡ್ತಾರೆ, ಬಟ್ ನಾನು ಮಾತ್ರ 4 times ಮೀಲ್ ಕೊಡೋದು. ಅದ್ರ ಜೊತೆಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಆ್ಯಡ್ ಮಾಡ್ತೀನಿ ಸರ್, ಲೈಕ್ ಕ್ಯಾಲ್ಸಿಯಂ ಆಗಿರ್ಬೋದು ಅಥವಾ ಡೈಜೆಷನ್ಗೋಸ್ಕರ. ಫ್ಯಾಮಿಲಿಗೆ ಸರ್ ಈ ಡಾಗ್ ಹೇಗೆ ಸರ್ ಹೊಂದಾಣಿಕೆ? ಸರ್ ನಾನು ನೋಡಿ, ಜರ್ಮನ್ ಶೆಪರ್ಡ್ ಸರ್ ಜಸ್ಟ್ ಗಾರ್ಡಿಂಗ್ ಡಾಗ್ ಅಲ್ಲ, ಆ್ಯಂಡ್ ದೇ ಆರ್ ವೆರಿ ಲಾಯಲ್ ಡಾಗ್. ನಿಮ್ಗೆ ಹೆಂಗೆ ಅಂತಂದರೆ, ಫ್ಯಾಮಿಲಿ ಡಾಗ್ ಆಗೂ ಆಗುತ್ತೆ, ಗಾರ್ಡಿಂಗ್ ಪರ್ಪಸ್ ಆಗೋ ಆಗುತ್ತೆ. ಆ್ಯಂಡ್ ಇನ್ನೂ ಒಂದು ಏನಂತಂದರೆ, ನಿಮಗೆ ಓನರ್ಸ್ನ ಮಾತನ್ನ ಸರ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬ್ರೀಡ್ ಸರ್ ಇದು. ಆ್ಯಂಡ್ ಇನ್ನೂ ಒಂದು ಏನಂದರೆ, ಕೆಲವೊಂದು ಡಾಗ್ಸು ತುಂಬ ರ್ಯಾಶ್ ಆಗ್ತಾವಲ್ಲ, ಆ ಕ್ಯಾಟಗರಿ ಜರ್ಮನ್ ಶೆಪರ್ಡ್ ಬರಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆದರೆ ಅವು ಏನಂತಂದರೆ ಸರ್, ವೆನ್
ಗಾರ್ಡಿಂಗಲ್ಲಿ ಇತ್ತು ಅಂತಂದಾಗ ಸರ್ ಅದು ಯಾರನ್ನೇ ಆದ್ರೂ ಒಳಗಡೆ ಸೇರಿಸಲ್ಲ. ಆ್ಯಂಡ್ ಇವತ್ತಿಗೆ ನೋಡಿ ಸರ್, ಇವತ್ತಿನ ವರ್ಲ್ಡಲ್ಲಿ ನೀವು ನೋಡಿ ತುಂಬ ಜನ ಜಸ್ಟು ಮಾನಸಿಕವಾಗಿ ತುಂಬ ಬಳಲ್ತಾ ಇರ್ತಾರೆ, ಲೈಕ್ ಮಾನಸಿಕವಾಗಿ ಒಳಗಡೆ ಇರ್ತಾರೆ, ಯಾರ ಹತ್ರ ಏನೂ ಹೇಳ್ಕೊಳ್ಳಲ್ಲ. ಅಂಥವ್ರಿಗೆ ಈ ಡಾಗ್ಸ್ ಅದು ದೇ ಆರ್ ವೆರಿ ಬೆಸ್ಟ್. ಏನಕ್ಕೆ ಅಂತಂದರೆ ಅವ್ರನ್ನೂ ಖುಷಿಯಾಗಿರುತ್ತೆ ಆ್ಯಂಡ್ ಅವ್ರಿಗೆ ಏನೋ ಒಂದು ಲೈಕ್ ಈ ಡಾಗ್ಸಿಂದ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವರು ಹ್ಯಾಪಿ ಆಗಿರ್ತಾರೆ, ಡಾಗು ಹ್ಯಾಪಿ ಆಗಿರುತ್ತೆ. ಎಷ್ಟು ತಿಂಗಳು ಬೇಕು ಸರ್ ಅವರು ಟ್ರೈನ್ ಅಪ್ ಆಗಲಿಕ್ಕೆ ಫುಲ್ಲು? ಸರ್ ಯೂಶಲಿ ಯಾವುದೇ ಡಾಗ್ಸ್ ಆಗಿರಲಿ ಸರ್, ಜರ್ಮನ್ ಶೆಪರ್ಡ್ ಅಂತ ಒಂದೇ ಅಲ್ಲ, ಮಿನಿಮಮ್ ಅಂದರೆ ಒಂದು 3 months ತೊಗೊಳುತ್ತೆ. 3 months ಆದಮೇಲೆ ನೀವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ಸೊ ಅದು ನಿಧಾನಕ್ಕೆ ಗ್ರ್ಯಾಜುಯಲ್ ಆಗಿ ಕಲಿತಾ ಬರುತ್ತೆ ಸರ್. ಸರ್ ನೀವು ಪಪ್ಪಿ ಕೊಡ್ತೀರಾ ಅಂತ ಅಂದರೆ ಹಾಂ ಸರ್. ಅದ್ರ ತಂದೆ ತಾಯಿಗಳನ್ನ ತೋರಿಸ್ತೀರಾ ನೀವು? ಸರ್ ಇವಾಗ ನೋಡಿ, ಅದೇ ನೀವು ಈಗ ನಾನು ವಿಡಿಯೋ ಕಾಲ್ ಮಾಡಿ ತೋರಿಸುತ್ತಲ್ಲ, ಈಗ ಏನೋ ನೀವು ಊರಲ್ಲಿ ದೂರ ಇರ್ತೀರಾ, ಬ್ಯಾಂಗ್ಳೂರಿಂದ ದೂರ ಇರ್ತೀರಾ, ಊರಲ್ಲಿ ಇರ್ತೀರಾ, ಸೊ ಆ ಟೈಮಲ್ಲಿ ಇತ್ತು ಅಂತಂದ್ರೆ ಸರ್ ತಂದೆ ತಾಯಿ ಪಪ್ಪಿ ಮೂರನ್ನೂ ಒಟ್ಟಿಗೆ ತೋರಿಸ್ಬಿಟ್ಟೆ ಪಪ್ಪಿ ಕೊಡೋದು. ಆ್ಯಂಡ್ ನಾನೇ ನಿಮ್ಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ, ನೀವೇನಾದರೂ ಪಪ್ಪಿ ತೊಗೋಬೇಕು ಅಂತಂದರೆ ದಯವಿಟ್ಟು ಡೈರೆಕ್ಟಾಗಿ ಬಂದು ತಂದೆ ತಾಯಿನ ನೋಡ್ಬಿಟ್ಟೆ ತಗೊಳ್ಳಿ. ಏನಕ್ಕೆ ಅಂದರೆ ಸರ್ ಈ ಬ್ರೀಡ್ ಇದೆಯಲ್ಲ, ಜರ್ಮನ್ ಶೆಪರ್ಡ್ ಬ್ರೀಡಲ್ಲಿ ಮೇನ್ ದೇ ಆರ್ ವೆಲ್ ನೋನ್ ಫಾರ್ ದೇರ್ ಜೆನೆಟಿಕ್ಸ್. ಅದ್ರ ಕಂಪ್ಲೀಟು ವಂಶವೃಕ್ಷ ಚೆನ್ನಾಗಿದ್ರೆ ಮಾತ್ರ ಪಪ್ಪೀಸ್ ಚೆನ್ನಾಗಿ ಬರೋದು. ಸೊ ಅದಕ್ಕೆ ನಾನು ಏನು ಪ್ರಿಫರ್ ಮಾಡ್ತೀನಿ ಅಂದರೆ ತೊಗೊಂಡ್ರೆ ವಿತ್ ಪೇಪರ್ಸ್, KCI ರಿಜಿಸ್ಟರ್ ಪೇಪರ್ಸ್ ಇರೋ ಡಾಗ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ. ಸರ್ ನಿಮ್ಮ ಹತ್ರ ಪಪ್ಪಿ ತಗೊಳ್ಳೋರಿಗೆ ಹಾಂ ಸರ್, ಅವ್ರಿಗೇನು A to Z ಮಾಹಿತಿ ಗೊತ್ತಿರಲ್ಲ. ಹಾಂ ಸರ್, ಅವ್ರಿಗೆಲ್ಲ ಮಾಹಿತಿ ನೀವು ತಿಳಿಸ್ಕೊಡ್ತೀರಾ? ಸರ್ ಅದೇ ಹೇಳಿದ್ರೆ ನೀವು ಪಪ್ಪಿ ತೊಗೊಂಡ್ಮೇಲೆ ಸರ್, ಇನ್ ಕೇಸ್ ಆಫ್ ಈಗ ನೀವು ಫೀಮೇಲ್ ಪಪ್ಪಿ ತೊಗೊಳ್ತೀನಿ ಅಂತಂತಂದರೆ ಅದ್ರದ್ದು ಮರಿ ಮಾಡಿಸೋದ್ರಿಂದ ಆಗಿರ್ಬೋದು, ಇನ್ ಕೇಸ್ ಆಫ್ ನಿಮಗೆ ಅದನ್ನು ಪಪ್ಪೀಸ್ನ ಮಾಡಿ ಇನ್ ಕೇಸ್ ನಿಮ್ಮ ಪಪ್ಪಿ ಎಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ ಅಂತ ಅದನ್ನು ನಾವೇ ತೊಗೊತೀವಿ. ಅದನ್ನ ಹೇಗೆ ಸಾಕಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ನಾವೇ ಹೇಳ್ಕೊಡ್ತೀವಿ. ಆ್ಯಂಡ್ ಮೇಲ್ ಡಾಗ್ಸ್ ಆಗಿತ್ತು ಅಷ್ಟೇ, ಅದಕ್ಕೇನಾದರೂ ಮೀಟಿಂಗ್ ಯಾವುದಾದ್ರೂ ನಿಮ್ಮ ಸರೌಂಡ್ ನಿಯರ್ ಬೈ ಯಾವ್ದಾದ್ರು ಎಂಕ್ವೈರಿ ನಮಗೆ ಬಂತು ಅಂದರೆ ನಿಮಗೆ ಪಾಸ್ ಆನ್ ಮಾಡ್ತೀವಿ. ಆ್ಯಂಡ್ ನಿಮಗೆ ಕಂಪ್ಲೀಟು ಡಯಟ್ ಚಾರ್ಟಿಂದ ಹಿಡಿದು ಪಪ್ಪಿನ ಶೋ ಟ್ರೈನಿಂಗಿಂದ ಹಿಡಿದು ಇನ್ ಕೇಸ್ ಆಫ್ ನೀವು ಯಾವ್ದಾದ್ರು ಶೋಗೆ ನಾನು ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಅಂತಂದರೆ ಅದಕ್ಕೆಲ್ಲ ಕಂಪ್ಲೀಟ್ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ ಸರ್. ಫೀಮೇಲ್ ಜಾಸ್ತಿ ಪಪ್ಪಿಗಳು ಸೇಲ್ ಆಗುತ್ತಾ ಮತ್ತು ಮೇಲ್ ಪಪ್ಪಿಗಳು ಜಾಸ್ತಿ ಸೇಲ್ ಆಗುತ್ತಾ? ಸರ್ ನನ್ನ ಈ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಮೇಲ್ ಪಪ್ಪೀಸ್ ಜಾಸ್ತಿ ಹೋಗುತ್ತೆ. ಏನಕ್ಕೆ ಅಂತಂದರೆ ಕೆಲವೊಂದು ಮಿತ್ಸ್ ಇದೆ ಜನರಲ್ಲಿ, ಏನಂತಂದರೆ ಫೀಮೇಲ್ ತೊಗೊಂಡ್ರೆ ನಮಗೆ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದರಿಂದ. ಆ್ಯಂಡ್ ಇನ್ನೊಂದು ಯಾರೋ ಹೇಳ್ತಾರೆ ಮೇಲ್ ತೊಗೊಬೇಡಿ, ಫೀಮೇಲ್ ತೊಗೊಳ್ಳಿ, ಫೀಮೇಲ್ ಈಸಿ ಸಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದನ್ನೇನು ಮಾಡ್ತಾರೆ, ಅದೊಂದು ಮಿತ್ ಕನ್ಸೆಪ್ಷನ್ ಇದೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ ಸರ್, ಮೇಲ್ಗಿಂತ ಫೀಮೇಲ್ ಹೇಗೆ ಅಂತಂದರೆ ಫೀಮೇಲು ಓನರ್ ಅಟ್ಯಾಚ್ಮೆಂಟ್ ಜಾಸ್ತಿ ಮೇಲ್ಗಿಂತ. ಮೇಲು ಅಟ್ಯಾಚ್ಮೆಂಟೇ, ಬಟ್ ಇದೆರಡರಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಫೀಮೇಲ್ಸ್ ಜಾಸ್ತಿ. ಆ್ಯಂಡ್ ಫೀಮೇಲಲ್ಲಿ ಸ್ವಲ್ಪ ಮೇಲ್ಗಿಂತ ಇಂಟೆಲಿಜೆನ್ಸ್ ಜಾಸ್ತಿ. ಸೊ ನಾನು ಅದಕ್ಕೆ ಹೇಳೋದು, ಈ ಫೀಮೇಲ್ ಪಪ್ಪೀಸ್ನ ನೀವು ಏನಾದರೂ ತೊಗೊಳೋದ್ರಿಂದ ಸರ್ ಇದೆರಡು ಬೆನಿಫಿಟ್ಟು. ಇನ್ನೂ ಒಂದು ಬೆನಿಫಿಟ್ ಏನಂತಂದರೆ ನಿಮಗೆ ಫೀಮೇಲ್ ಪಪ್ಪೀಸು ಈಸಿಯಾಗಿ ಅಡಾಪ್ಟ್ ಆಗಿಬಿಡುತ್ತೆ ಮನೆಗೆ. ಆ್ಯಂಡ್ ನಿಮಗೆ ಲೈಕ್ ಇನ್ ಕೇಸ್ ಆಫ್ ನನಗೆ ಸರ್ ಅದ್ರದ್ದು ಮರಿ ಮಾಡಿಸ್ಬೇಕು, ಅದ್ರದ್ದು ಏನೂ ಗೊತ್ತಿಲ್ಲ ಸರ್, ನಂಗೆ ನೀವೇನಾದರೂ ಹೇಳ್ಕೊಡ್ತೀರಾ ಅಂತಂತಂದರೆ ಸರ್ ಎಸ್, ಅದು ಕಂಪ್ಲೀಟ್ ಅದನ್ನು ಫೀಮೇಲ್ ಪಪ್ಪಿ ತೊಗೊಂಡ್ರೆ ಬ್ರೀಡ್ ಹೇಗೆ ಮಾಡಬೇಕು, ಅದು ಪ್ರೆಗ್ನೆನ್ಸಿ ಪೀರಿಯಡ್ನ ಹೆಂಗೆ ನೋಡ್ಕೊಬೇಕು, ಅದು ಪಪ್ಪಿ 67 days ಆದಮೇಲೆ ಪಪ್ಪೀಸ್ನ ಹೇಗೆ ನೋಡ್ಕೊಬೇಕು, ಆ್ಯಂಡ್ ಪಪ್ಪೀಸ್ಗೆ ವ್ಯಾಕ್ಸಿನೇಷನ್ ಹೆಂಗೆ ಮಾಡಬೇಕು, ಫುಡ್ ಡಯಟ್, ಅದನ್ನೆಲ್ಲ ಕಂಪ್ಲೀಟ್ ನಮ್ಮ ಕಡೆಯಿಂದನೇ ಸಪೋರ್ಟ್ ಇರುತ್ತೆ. ಸೊ ಇದನ್ನೆಲ್ಲ ನಿಮಗೆ ಲೈಕ್ ಪಪ್ಪೀಸ್ ನಿಮ್ಗೆ ಎಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ ಅಂದರೆ ಅದನ್ನು ನಾವೇ ತೊಗೊತೀವಿ ಸರ್. ನೀವೇ ಬೈಬ್ಯಾಕ್ ಮಾಡ್ಕೊ? ಎಸ್, ಅದು ಮಿನಿಮಮ್ ಅಂದರೆ ಅವರು 40 to 45 days ಅವರು ಅದನ್ನು ಸಾಕಬೇಕು ಸರ್. ಆ್ಯಂಡ್ ಇನ್ನೂ ಒಂದು ಏನಂತಂದರೆ ನೀವು ಪಪ್ಪಿ ತೊಗೊಂಡೋದ್ಮೇಲೆ ಎವ್ರಿ 6 months ನನಗೆ ಪಪ್ಪೀಸ್ದು ಮತ್ತು ಅದರದ್ದು ಕಂಪ್ಲೀಟ್ ಗ್ರೋತ್ದೆಲ್ಲ ಫೋಟೋಸ್ ಕಳಿಸ್ಬೇಕು ನನಗೆ. ಸೊ ಅವಾಗ ಏನು ಮಾಡ್ತೀವಿ, ಇನ್ ಕೇಸ್ ಆಫ್ ನಿಮ್ಗೇನಾದರೂ ಪಪ್ಪಿಯಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇತ್ತು, ಆ ಥರ ಏನಾದ್ರು ಇತ್ತು ಅಂತಂದರೆ ನಾವು ಐಡೆಂಟಿಫೈ ಮಾಡಿ ನಿಮ್ಗೆ ಹೇಳ್ತೀವಿ. ಸೊ ಅದನ್ನು ಸರಿ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ಶೋ ಅಲ್ಲಿ ಏನಾದರೂ ಟ್ರೈನಿಂಗ್ ಆಸಕ್ತಿ ಇತ್ತು, ಶೋಲ್ಲಿ ಹಾಕಬೇಕು ಡಾಗ್ಸ್ನ ಅಂತ, ಅದು ಕಂಪ್ಲೀಟಾಗಿ ನಾವು ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ಹಳೆ ಕಸ್ಟಮರ್ಸ್ ಹೇಗೆ ಅಂದರೆ ಸರ್, ಇವತ್ತಿಗೂ ನನ್ನ ಕಸ್ಟಮರ್ಸ್ ಎಲ್ಲರೂ ನನ್ನ ಸಂಪರ್ಕದಲ್ಲಿದ್ದಾರೆ, ನನ್ನ ಕಾಂಟ್ಯಾಕ್ಟ್ಸಲ್ಲಿದ್ದಾರೆ. ಅವ್ರಿಗೆ ಎಷ್ಟೋ ಜನಕ್ಕೆ ಶೋ ಅಲ್ಲಿ ಚಾಂಪಿಯನ್ ಆಗಿದ್ದಾವೆ ಡಾಗ್ಸು, ನನ್ನ ಡಾಗ್ಸು ಸ್ವಂತ ಡಾಗ್ಸ್ಗಳು ಚಾಂಪಿಯನ್ ಆಗಿದ್ದಾವೆ. ಆ್ಯಂಡ್ ಇನ್ನೂ ಎಷ್ಟೋ ಜನ ಬ್ರೀಡಿಂಗು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಸರ್ ನೋಡಿ, ಡೆಲ್ಲಿಯಲ್ಲಿ ಹೋಗಿದೆ ನನ್ನ ಪಪ್ಪಿ, ಆ್ಯಂಡ್ ಗೋವಾದಲ್ಲಿ ಕೊಟ್ಟಿದ್ದೀನಿ, ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದೀನಿ, ಆ್ಯಂಡ್ ಕೇರಳದಲ್ಲಿದೆ, ತಮಿಳ್ನಾಡಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ತಿರುಪತಿಯಲ್ಲಿದೆ. ಸೊ ಮೋಸ್ಟ್ ಆಫ್ ದ ಇದು ಸ್ಟೇಟಲ್ಲಿ ಕೊಟ್ಟಿದ್ದೀನಿ ಸರ್. ಆ್ಯಂಡ್ ನೋಡಿ, ಈಗ ಲಾಸ್ಟ್ ದಸರಾ ಶೋ ಬಂತು, ದಸರಾ ಶೋದಲ್ಲಿ ನಂದು ಫೀಮೇಲ್ ಪಪ್ಪಿ ಕೊಟ್ಟಿದ್ದೆ ನಾನು. ಸೊ ಅವರು ಶೋ ಮಾಡಬೇಕು ಅಂತಂದರು ಸರ್. ನನ್ನ ಅವ್ರ ಹತ್ರ ಏನು ನಾವೇನು ಎಕ್ಸ್ಟ್ರಾ ಇದು ಈಸ್ಕೊಳ್ಳೋದಾಗಲಿ ಅವೆಲ್ಲ ಏನೂ ಮಾಡಿರಲಿಲ್ಲ. ಜಸ್ಟ್ ನಾವು ಇಲ್ಲಿಂದ ನಾನೇ ಹೋಗ್ಬಿಟ್ಟು ಅವ್ರಿಗೆ ದಸರಾ ಶೋಲ್ಲಿ ಶೋ ಮಾಡಿಕೊಟ್ಟುಬಿಟ್ಟು ಬಂದೆ ಮೈಸೂರಲ್ಲೇ. ಅವ್ರದ್ದು ಬೇಕಾದ್ರೆ ನೀವು ಲೈಕ್ ಮೈಸೂರು ಶೋ ಅಲ್ಲಿ ಮಾಡಿಕೊಟ್ಟೆ. ಆ್ಯಂಡ್ ಅದೇ ಸರ್, ನೀವು ಶೋ ಅವೆಲ್ಲ ಮಾಡ್ತೀವಿ ಅಂದರೆ ನಮ್ಮ ಕಡೆಯಿಂದ 100% ಏನೇನು ಸಪೋರ್ಟ್ ಮಾಡ್ಬೋದಲ್ಲ ಎಲ್ಲ ಮಾಡ್ತೀವಿ. ಜಸ್ಟ್ ಡಾಗ್ನ ನಿಮ್ಮ ಒಂದು ವಸ್ತು ಅಂತ ಟ್ರೀಟ್ ಮಾಡಬೇಡಿ. ನೀವು ಜಸ್ಟ್ ತೊಗೊಂಡಾದ್ಮೇಲೆ ಒಂದು ವಸ್ತು ಥರ ಟ್ರೀಟ್ ಮಾಡಬೇಕು. ಅದು ನಿಮ್ಮ ಜೊತೆ ಬಂದು ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡುತ್ತೆ.
ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ ಥರ ನೀವು ಟ್ರೀಟ್ ಮಾಡಿದಷ್ಟು ಸರ್ ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿನೇ ಹ್ಯಾಪಿ ಆಗಿರುತ್ತೆ. ಎಷ್ಟೋ ಜನ ಇವತ್ತು ಮಾನಸಿಕ ರೋಗದಿಂದ ಬಳಲ್ತಾ ಇರ್ತಾರೆ, ಲೈಕ್ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ಲೋನ್ಲಿನೆಸ್ ಫೀಲಿಂಗು ಅವನ್ನೆಲ್ಲ. ಅಂಥವ್ರ ಜೊತೆ ಡಾಗ್ಸ್ ಇರೋದ್ರಿಂದ ಆ್ಯಂಡ್ ಎಷ್ಟೋ ಲೈಕ್ ಫ್ಯಾಮಿಲೀಸ್ಗಳಲ್ಲಿ ಸರ್ ಬೆಳಗ್ಗೆ ಹೋದರೆ ಸಾಯಂಕಾಲ ಮಾತಾಡಲ್ಲ. ಸೊ ಅಂಥವ್ರ ಜೊತೆ ಈ ಥರ ಡಾಗ್ಸ್ ಇದ್ದಾಗಿಂದ ಸರ್ ಫ್ಯಾಮಿಲಿಯಲ್ಲಿ ಒಂದು ಹ್ಯಾಪಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಈ ಲೋನ್ಲಿನೆಸ್ಸು ಫೀಲ್ ಮಾಡ್ತಿರೋರು, ಆಮೇಲೆ ಸೈಕಾಲಜಿಯಲ್ಲಿ ಇಂಬ್ಯಾಲೆನ್ಸ್ ಇರೋರು ಡಾಗ್ಸ್ನ ಸಾಕೋದ್ರಿಂದ ಸರ್ ಅವ್ರಿಗೆ ಏನಾಗುತ್ತೆ, ನಿಮಗೆ ಕಂಪ್ಲೀಟಾಗಿ ಗುಣ ಆಗ್ತಾ ಬರ್ತೀರಾ. ಏನಕ್ಕೆ ಅಂದರೆ ಈ ಡಾಗ್ಸು ಸರ್ ಏನಕ್ಕೆ ಹ್ಯೂಮನ್ಸ್ ದ ಬೆಸ್ಟ್ ಫ್ರೆಂಡ್, ಎ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತ ಏನಕ್ಕೆ ಡಾಗ್ಸ್ಗೆ ಅನ್ನೋದು ಅಂದರೆ ಇವು ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ ಹ್ಯೂಮನ್ಸ್ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಅವಕ್ಕೆ ನಿಮ್ದು ಎಲ್ಲ ಫೀಲಿಂಗ್ಸು ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ಇನ್ನೊಂದೇನೆಂದರೆ ನೀವು ಹೆಲ್ತಿಯಾಗಿರ್ತೀರ, ಬಿಕಾಸ್ ಡಾಗ್ಸ್ನ ವಾಕ್ ಮಾಡೋದ್ರಿಂದ ನಿಮಗೂ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ, ನೀವು ಹೆಲ್ತಿಯಾಗಿರ್ತೀರ, ಡಾಗು ಹೆಲ್ತಿಯಾಗಿರುತ್ತೆ. ಆ್ಯಂಡ್ ನಿಮಗೆ ಫುಡ್ಡಿಂದು ಅಷ್ಟೇ ಸರ್, ಯಾವಾಗ ಪಪ್ಪಿಗೆ ಫುಡ್ ಹಾಕ್ತಾ ಲೈಕ್ ಅದ್ರದ್ದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊತೀರಾ, ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ. ಇವತ್ತಿನ ಮಕ್ಳಿಂದ ನೀವು ನೋಡ್ಬೋದು, ಎಲ್ಲರೂ ಜಸ್ಟ್ ಮೊಬೈಲು ಲ್ಯಾಪ್ಟಾಪು ಅಂತ ಇಟ್ಕೊಂಡ್ಬಿಟ್ಟು ಜಸ್ಟ್ ಏನು ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ನೀವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಈ ಥರ ಡಾಗ್ಸ್ ಜೊತೆ ಕಲಿಸೋದ್ರಿಂದ ಸರ್ ಒಂದು ಹ್ಯುಮ್ಯಾನಿಟಿ ಅನ್ನೋದೊಂದು ಬರುತ್ತೆ. ಆ್ಯಂಡ್ ದ ರಿಯಲ್ ಲವ್ ಬಿಟ್ವೀನ್ ಆ್ಯನಿಮಲ್ಸ್ ಆ್ಯಂಡ್ ಹ್ಯೂಮನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಸರ್. ಸೊ ನಾನು ಅದಕ್ಕೆ ಹೇಳ್ತೀನಿ, ಇನ್ಸ್ಟೆಡ್ ಆಫ್ 1.5 ಲಕ್ಷ 2 ಲಕ್ಷ ಕೊಟ್ಟು ಮೊಬೈಲ್ ಕೊಡಿಸೋ ಬದಲು ಯಾವುದಾದ್ರು ಜಸ್ಟ್ ಒಂದು ಈ ಥರ ಚಿಕ್ಕ ನಾಯಿ ಮರಿಗಳು ಅವ್ರ ಜೊತೆ ಬೆಳೆಯೋದ್ರಿಂದ ಸರ್ ಒಂದು ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಲವ್ ಬಿಟ್ವೀನ್ ಅನಿಮಲ್ಸ್ ಅನ್ನೋದು ಗೊತ್ತಾಗುತ್ತೆ. ಸರ್ ಇವಾಗ ನಿಮ್ಮ ಚಾನಲಲ್ಲಿ ತುಂಬ ಜನ ರೈತರು ನೋಡ್ತಿರ್ತಾರೆ, ಆ್ಯಂಡ್ ತುಂಬ ಜನ ಕಮರ್ಷಿಯಲ್ ಕ್ರಾಪ್ಸು ಬೇರೆ ಥರ ಕ್ರಾಪ್ಸ್ ಹಾಕಿರ್ತಾರೆ. ಬಟ್ ಅವ್ರಿಗೆ CCTV ಹಾಕ್ಸಿದ್ರು ಈಗ ಅವ್ನು ಆಲ್ರೆಡಿ ನಿಮ್ಮ CCTV ನೋಡ್ತಿರ್ಬೋದು, ನೀವೆಲ್ಲೋ ಮನೇಲಿ ಇರ್ತೀರಾ, ಮನೇಲಿ ಇದ್ದು ನೀವು ಹೋಗಿ ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿ ಹೋಗಿರುತ್ತೆ. ಸೊ ಈ ಥರ ಡಾಗ್ಸ್ಗಳು ಇತ್ತು ಅಂತಂದಾಗ, ಗಾರ್ಡಿಂಗಲ್ಲಿ ಡಾಗ್ಸ್ ಇತ್ತು ಅಂತಂದಾಗ ನಿಮ್ಮ ಗೇಟ್ ಹತ್ರ ಬಂದು ಇವು ಡಾಗ್ಸ್ ಇರೋದು ನೋಡ್ಬಿಟ್ರೆ ಸಾಕು ಸರ್, ಇನ್ನು ನೆಕ್ಸ್ಟ್ ಲೈಫಲ್ಲಿ ಅವ್ರು ಬರಲ್ಲ ಸರ್. ಜರ್ಮನ್ ಶೆಪರ್ಡ್ ಅದೇ ಹೇಳಿದ್ನಲ್ಲ, ಗಾರ್ಡಿಂಗು ಪ್ಲಸ್ ಮನೆಗೆ ದಿ ಬೆಸ್ಟ್ ಡಾಗು ಸರ್. ನಿಮಗೆ ಆಲ್ ಓವರ್ ಕರ್ನಾಟಕ ನಮ್ಮ ಕಡೆಯಿಂದನೇ ಟ್ರಾನ್ಸ್ಪೋರ್ಟ್ ಇರುತ್ತೆ, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಇನ್ ಕೇಸ್ ಆಫ್ ಔಟ್ ಆಫ್ ಕರ್ನಾಟಕ ಅಂದರೆ ಅದಕ್ಕೆ ಪೆಟ್ ಟ್ರಾನ್ಸ್ಪೋರ್ಟರ್ಸ್ ಅಂತ ಇರ್ತವೆ ಸರ್, ಅದಕ್ಕೆ ನಿಮಗೆ ಅವ್ರಿಗೆ ಮತ್ತು ನಿಮ್ಮನ್ನ ಕನೆಕ್ಟ್ ಮಾಡಿಕೊಡ್ತೀವಿ. ಸೊ ಅವರು ನಿಮ್ಮನ್ನ ಸೇಫಾಗಿ ಟ್ರೈನಲ್ಲಿ ಒಂದು ಕುಪೆ ಬುಕ್ ಮಾಡ್ಕೊಂಡು ಬಂದು ನಿಮಗೆ ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ ಸರ್, ನಿಮಗೆ ಕಂಪ್ಲೀಟಾಗಿ ಏನಾದರೂ ಪಪ್ಪಿನ ನೋಡ್ಬಿಟ್ಟು ಬುಕ್ ಮಾಡಬೇಕಂದ್ರೆ ವೀಡಿಯೋ ಕಾಲ್ ಫೆಸಿಲಿಟಿನೂ ಇರುತ್ತೆ. ತಂದೆ ತಾಯಿ ಪಪ್ಪೀಸ್ನೆಲ್ಲ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ಬಿಟ್ಟೆ ಕೊಡೋದು. ಆ್ಯಂಡ್ ನನ್ನ ಹತ್ರ ಸರ್ ಯಾವಾಗಲೂ ಪಪ್ಪೀಸ್ ಇರಲ್ಲ, ನಿಮ್ಗೆ ಪಪ್ಪಿ ಬೇಕಂತಂದರೆ ಮುಂಚೆನೇ ಬುಕ್ಕಿಂಗ್ ಮಾಡಬೇಕಾಗತ್ತೆ ಸರ್. ವಿತ್ KCI ರಿಜಿಸ್ಟರ್ಡ್? ಎಸ್ ವಿತ್ KCI ರಿಜಿಸ್ಟರ್ಡ್. ಆ್ಯಂಡ್ ನಂದೇ ಪಪ್ಪೀಸ್ ಮಾತ್ರ ಸರ್, ನಮ್ಮ ಕೆನಲ್ದು ಪಪ್ಪೀಸ್ ಮಾತ್ರ ಕೊಡೋದು. ಸೊ ಅದಕ್ಕೋಸ್ಕರ ನಿಮ್ಗೇನೋ ಪಪ್ಪಿ ಬೇಕು ಅಂತಂದರೆ ಮುಂಚೆನೇ ಬುಕ್ಕಿಂಗ್ ಮಾಡಬೇಕಾಗತ್ತೆ. ವಿತ್ ವ್ಯಾಕ್ಸಿನೇಷನ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ? ಎಸ್, ವ್ಯಾಕ್ಸಿನೇಷನ್ ಆಗಿರುತ್ತೆ, KCI ರಿಜಿಸ್ಟರ್ಡ್ ಆಗಿರುತ್ತೆ. ಪಪ್ಪಿ ಕೊಡಬೇಕಾದ್ರೆ ಕಂಪ್ಲೀಟಾಗಿ ವೆಟಿನರಿ ಡಾಕ್ಟರು ಪಪ್ಪಿನ ಚೆಕ್ ಮಾಡಿ ಕೊಡ್ಬೋದು ಅಂದರೆ ಮಾತ್ರ ನಾವು ಕೊಡೋದು ಸರ್.